ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪನ್ನೀರ್ ಗೀ ರೋಸ್ಟ್ ಮಾಡಾಕತ್ತಾನೆ. ಭಾಳ ಬೆಸ್ಟ್ ಆಗಿರ್ತೈತ್ರಿ. ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡು ಇದನ್ನ ನಾ ಮಾಡ್ಕೊಳಕ್ತಾನೆ. ನಿಮಗೂ ಒಂದು ಹೆಂಗೆ ಮಾಡೋದು ಅನ್ನೋದು ಶೇರ್ ಮಾಡ್ಕೊತೀನಿ. ಈಗ ನೋಡ್ರಿ, ಲಿಂಬೆಹಣ್ಣು ಹಾಕಿ ನಾನು 1 ಲೀಟ್ರ್ನಷ್ಟ ಹಾಲು ಒಡಿಸೈತಿಗೆ. ಈಗ ಹಾಲು ಮಸ್ತಂಗೆ ಅದು ಒಡೆದೈತ್ರಿ. ಅದನ್ನ ತೊಗೊಂಡ ನಾವು ಈಗ ಪನ್ನೀರ ಮಾಡ್ಕೋಬೇಕಾಗ್ತದೆ. ಈಗ ನೋಡ್ರಿ, ಹಾಲು 1 ಲೀಟರ್ ಹಾಲು ರೀ ಇದು. ಎಷ್ಟು ಮಸ್ತ್ ಬಂದೈತಿ, ಗಟ್ಟಿನೂ ಬಂದ್ಬಿಟ್ಟೈತೆ. ಅದು ಮ್ಯಾಲೆ ಒಡೆದಿದ್ದಕ್ಕೆ ಅದಷ್ಟು ಜಾಸ್ತಿನೇ ಬರ್ತೈತಿ. 1 ಲೀಟ್ರಿಗೆ ಒಂದು ಸ್ವಲ್ಪ ದಪ್ಪಾಗಷ್ಟು ಬರ್ತೈತ್ರಿ ಅದು. ಅಷ್ಟು ತೊಗೊಂಡನಿ ಈಗ ನಾನು. ನೋಡ್ರಿ, ಈಗ ಹಾಲು ಒಡೆದಿದ್ದನ್ನು ನಾನು ಮತ್ತೆ ಹೊಳ್ಳಿ ಕಾಸ್ಕೊಳಕ್ತಾನೆ. ಯಾಕಂದ್ರೆ ಅದು ಕಾಸಿದ್ರನ ಅದಕ್ಕೆ ಒಂದು ಟೇಸ್ಟ್ ಬರ್ತೈತಿ. ಅದನ್ನೆಲ್ಲ ಬಸ್ಕೋಬೇಕಾಗ್ತೈತಿ. ತಿಳಿಯಲ್ಲಿ ನೀರೆಲ್ಲ ಸಪ್ರೇಟ್ ಮಾಡ್ಬೇಕಾಗ್ತೈತಿ. ಅದ್ರೊಳಗೆ ಗಟ್ಟಿ ಗಟ್ಟಿ ಅಂತ ತೊಗೊಂಡು ತಿಳಿಯಂದೆಲ್ಲ ಸಪ್ರೇಟ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಇದೆಲ್ಲ ಹಾಲು ಉಕ್ಕಿ ಬಂದೈತಿ. ಇದು ಪನ್ನೀರ್ ಮಾಡ್ಕೊಳಕ ಬೆಸ್ಟ್ ಆಗೈತ್ರಿ. ಈಗ ಒಡೆದಿದ್ದ ಹಾಲು ಅದನ್ನ ನಾನು ತೊಗೊಂಡ ಈಗ ನೋಡಿ ಕುದಿಯಾಕತ್ತೈತಿ. ನೋಡ್ರಿ, ಅದು ಅದು ಪೂರ್ತಿಯಾಗಿ ನೀರು ಬೇರ್ಪಡಿಸ್ಬೇಕ್ರಿ. ಅದು ನೀರು ಬೇರೆ ಆಗಬೇಕು, ಗಟ್ಟಿ ಅಂದು ಬೇರೆ ಆಗ್ಬೇಕು. ಆ ಥರ ಆಕತ್ರಿ ಅದು ಉಕ್ಕಿ ಬಂದಿಂದ. ಈಗ ಒಂದು ಸ್ವಲ್ಪ ಹೊತ್ತು ನಿಂತ ಅದನ್ನ ನಾವೆಲ್ಲ ಏನು ಮಾಡ್ಬೇಕಂದ್ರೆ ಅದನ್ನ ಬೇರ್ಪಡಿಸ್ಬೇಕ್ರಿ. ಗಟ್ಟಿ ಅಂದೆಲ್ಲ ತಗೊಂಡ್ಬಿಡ್ಬೇಕು ಸಾನ್ಗೆ ಹಾಕಿ. ಆಮೇಲೆ ತಿಳಿಯಂದು ಚೆಲ್ ಬಿಡ್ಬೇಕು. ನೋಡ್ರಿ, ಇಷ್ಟ ಐತಲ್ರಿ. ಇದು ಗಟ್ಟಿ ಅಂದ್ ಬಂದೈತಲ್ರಿ. ಇದನ್ನ ನಾನು ಸಾನ್ಗೆ ಹಾಕಿ ಸೋಸ್ಬೇಕಾಗ್ತತ್ರಿ. ಇದನ್ನ ಈಗ ಇದೈತಲ್ರಿ, ಇದಕ್ಕೆ ಒಂದು ಸಾನ್ಗೆ ತೊಗೊಂಡು ಏನು ಮಾಡ್ಬೇಕಂದ್ರೆ ಈ ಗಟ್ಟಿ ಅಂದ್ ಇರ್ತೈತಲ್ರಿ, ಅದನ್ನ ಸ್ಪೂನ್ ತೊಗೊಂಡ ಹಿಂಗೆ ಬಿಡಿಸಿ ತಕ್ಕೊಂಡ ಸಾನ್ಗೆ ಹಾಕೋಬೇಕ್ರಿ. ಈಗ ಗಟ್ಟಿ ಅಂದ್ ಬರ್ತೈತಲ್ರಿ, ಈ ಸಾನ್ಗೆ ಹಾಕೊಳಕ್ತಾನ. ಅಂದ್ರೆ ತಿಳಿ ಅಂದೆಲ್ಲ ತಳಗ್ ಬಂದ್ಬಿಡ್ತದ ನೀರಂದು. ಗಟ್ಟಿ ಗಟ್ಟಿ ಅಂದು ಇಲ್ಲಿ ಮ್ಯಾಲ ಕೂಡ್ತತ್ರಿ. ಈಗ ನೋಡ್ರಿ, ಇದ್ರೊಳಗಿಂದೆಲ್ಲ ನಾನು ನೀರಿನ ಅಂಶ ಎಲ್ಲ ತೆಗಿಯಾಕತ್ತಾನೆ. ಹಿಂಗೆ ನೀವು ಎಲ್ಲ ತಕ್ಕೊಂಡು ಅದನ್ನ ಚಂದಂಗ ನೀರು ಪೂರ್ತಿಯಾಗಿ ಹೋಗಿಸಿ ನೀವು ಹೋಲ್ ನೈಟ್ ಇದಕ್ಕೆ ಇಟ್ಟಿದ್ದೀರಿ. ಇದನ್ನೆಲ್ಲ ನೀರು ತೆಗೆದು ಪನ್ನೀರ್ ಮೇಕರ್ನಾಗ ಹಾಕಿ ಇಡ್ಬೇಕು. ಇದನ್ನ ನೋಡ್ರಿ, ಇದೆಲ್ಲನೂ ನೀರು ಬಸಿಯಾಕತ್ತೈತಿ. ನೀರು ಪೂರ್ತಿಯಾಗಿ ಅದನ್ನ ಬಸದ ತೆಗೆದು ನೀರು ಬೇರ್ಪಡಿಸಿಂದ ನೋಡ್ರಿ ಇಷ್ಟು ನೀರು ಬಂದೈತೆ. ನೋಡ್ರಿ, ತಿಳಿಯ ನೀರು ಇನ್ನೂ ಬಸಿತಾ ಇದೆ ಇದು. ಇನ್ನೂ ಯಾಕಂದ್ರೆ ಇನ್ನೂ ಜಾಸ್ತಿ ನೀರು ಇರ್ತೈತಲ್ರಿ, ಸ್ವಲ್ಪ ಹೊತ್ತು ಇಡಬೇಕು. ಅದನ್ನ ತಾನ ಎಲ್ಲ ನೀರೆಲ್ಲ ಹೋಗ್ಬಿಡ್ತೈತಿ. ಆಮೇಲೆ ನೋಡ್ರಿ, ಇದು ಪನ್ನೀರ್ ಮೇಕರ್ ತೊಗೊಂಡನ್ರಿ. ಪನ್ನೀರ್ ಮೇಕರ್ನಾಗ ಇದೇನು ಗಟ್ಟಿ ಅಂದ್ ಬಂದೈತಲ್ರಿ ಹಾಲಿಂದ, ಅದನ್ನಷ್ಟು ನಾನು ಪನ್ನೀರ್ ಮಾಡಕ್ಕೆ ಹಾಕೊಂಡ್ಬಿಡ್ತೀನಿ. ಪನ್ನೀರ್ ಭಾಳ ಮಸ್ತ್ ರೆಡಿ ಆಗ್ತೈತ್ರಿ ಹಿಂಗೆ ಮಾಡೋದ್ರಿಂತ. ಮನೆಯಲ್ಲೇ ಹೊರಗಡೆ ಎಲ್ಲ ಏನು ಹಾಕಿರ್ತಾರೋ, ಯಾವಾಗ ಮಾಡಿರ್ತಾರ ಅಂತೇಳಿ ನಮಗೆಲ್ಲ ಡೌಟ್ಸ್ ಇರ್ತಾವಲ್ರಿ. ಅವೆಲ್ಲ ಡೌಟ್ ಕ್ಲಿಯರ್ ಆಕಾವ್ ನೋಡ್ರಿ. ಹಿಂಗೆ ಮನ್ಯಾಗ ಮಾಡಿಬಿಟ್ರೆ ಮಸ್ತ್ ಆಗಿರ್ತೈತಿ ನೋಡ್ರಿ. ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಅಗದಿ ಫ್ರೆಶ್ ಅಂದ್ ಪನ್ನೀರ್ ಇದು. ಈಗ ಇದನ್ನೆಲ್ಲಾನು ಹಾಕೊಂಡ ನಾನು ಏನು ಮಾಡ್ತೀನಂದ್ರೆ ಪನ್ನೀರ್ ಮೇಕರ್ನ ಹಾಕಿ ಇದು ಗಟ್ಟಿ ಅಂದೆಲ್ಲ ಬಂದೈತಲ್ರಿ, ಮತ್ತೊಂದು ಸ್ವಲ್ಪ ನೀರು ಬಸಿಲ್ಲ ಅಂತೇಳಿ ಇದಕ್ಕೆ ವೇಟ್ ಹಾಕಿ ಇಟ್ಟು ಬಿಡ್ಬೇಕಾಗ್ತದ್ರಿ. ನೋಡ್ರಿ, ಇದಕ್ಕೆ ಪೂರ್ತಿಯಾಗಿ ವೇಟ್ ಹಾಕಿದ್ರೆ ಮತ್ತೆ ನೀರೆಲ್ಲ ಹೊರಗೆ ಬಂದ್ಬಿಡ್ತದ. ಇದು ಹೋಲ್ ಇರೋದ್ರಿಂದ ನೀರೆಲ್ಲ ಹೊರಗೆ ಬರ್ತೈತಿ. ಈಗ ಇದ್ರ ಮೇಲೆ ಒಂದು ವೇಟ್ ಇಟ್ಟು ನಾನು ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೇನೆ. ಈಗ ನೋಡ್ರಿ, ಇದ್ರ ಮೇಲೆ ಒಂದು ವೇಟ್ ಇಟ್ಟು ಬಿಡ್ತೀನಿ ನಾನು. ಯಾಕಂದ್ರೆ ಅದು ವೇಟ್ ಇಟ್ರೆ ಅದೆಲ್ಲಾನು ನೀರು ಹೋಗಿ ಗಟ್ಟಿ ಆಗ್ತದ್ರಿ. ಈಗ ಇಟ್ಟನಲ್ರಿ, ನೋಡ್ರಿ, ಈಗ ಹೋಲ್ ನೈಟ್ ಇಟ್ಟಿದ್ದೆ ನಾನು. ಬೆಳಿಗ್ಗೆ ಇದನ್ನ ತಕೊಳಾಕ್ತಾನೆ. ಇದು ಹೆಂಗ್ ಬಂದಿರ್ತೈತಿ ನಿಮಗ್ ತೋರಿಸ್ತೀನಿ. ಭಾಳ ಭಾರಿ ಬಂದಿರ್ತೈತ್ರಿ ಇದು. ಯಾಕಂದ್ರೆ ಮನೆಯಲ್ಲೇ ಮಾಡಿದ ಪನ್ನೀರ್ ಭಾಳ ಖುಷಿ ಆಗ್ತೈತಿ. ನೋಡ್ರಿ, ಎಷ್ಟು ಮಸ್ತ್ ಬಂದೈತಿ ಇದು ಪನ್ನೀರ್. ಯಾವ ಕೆಮಿಕಲ್ ಇಲ್ಲ, ಏನಿಲ್ಲ. ನಾವ ರೆಡಿ ಮಾಡಿದಂತ ಒಂದು ಒಳ್ಳೆ ಹೆಲ್ದಿ ಆದ ಪನ್ನೀರು ರೆಡಿ ಆಗೈತ್ರಿ. ಈಗ ಇದನ್ನ ನಾನು ಥಿಕ್ನೆಸ್ ತೋರಿಸ್ತೀನಿ ನಿಮ್ಗೆ. ಇದು ನೋಡ್ರಿ, ಎಷ್ಟು ಮಸ್ತ್ ಬಂದಿರ್ತೈತಿ. ಇದು ಥಿಕ್ನೆಸ್ ಹೆಂಗ್ ಬಂದೈತೆ ಅಂದ್ರೆ ನಾ ಈಗ ತೋರಿಸ್ನೋ ಭಾರಿ ಮಸ್ತ್ ಬಂದಿರ್ತೈತಿ. ಈಗ ಇದನ್ನ ತೆಗಿತೇನ್ರಿ. ತೆಗದ ನೋಡ್ರಿ, ಈಗ ಎಷ್ಟು ದಪ್ಪ ಬಂದೈತೆ ಅದು. ದಪ್ಪ ಹಂಗೆ ಬಂದ ಹಿಂಗೆ ನೋಡ್ರಿ, ಈಗ ಎಷ್ಟು ಮಸ್ತ್ ಆಗೈತಿ. ಈಗ ಮನೆಯಲ್ಲಿ ಮಾಡಿದ್ರಿಂತ ಇದ್ರೊಳಗೆ ಯಾವ ಕೆಮಿಕಲ್ ಇಲ್ಲ, ಏನೂ ಇಲ್ಲ. ಭಾಳ ಒಂದು ಬೆಸ್ಟ್ ಅನಿಸ್ತತ್ರಿ ಇದು. ಹೆಲ್ದಿ ಅನಿಸ್ತತಿ ನೋಡ್ರಿ, ಮಸ್ತ್ ಆಗೈತಿ. ನೋಡ್ರಿ, ಪ್ರಿಸರ್ವೇಟಿವ್ಸ್ ಏನು ಹಾಕ್ಲಾರ್ದನ ಇಷ್ಟು ಮಸ್ತಾಗಿ ಒಂದು ಹೆಲ್ದಿ ಆಗಿರುವಂಥ ಒಂದು ಪನ್ನೀರ್ ಇದು. ನೋಡ್ರಿ, ಈಗ ಎಷ್ಟು ಮಸ್ತ್ ಥಿಕ್ನೆಸ್ ಬಂದೈತಿ ಇದಕ್ಕೆ. ಇದನ್ನ ಮನೇಲಿ ಮಾಡಿದ್ರಂತ್ರ ಭಾಳ ಬೆಸ್ಟ್ ಅನಿಸ್ತತಿ. ನೋಡ್ರಿ ಹೆಂಗೈತಿ. ಇದನ್ನ ನಾನು ನಿಮ್ಗೆ ಇಷ್ಟ ಥಿಕ್ನೆಸ್ ಬರ್ಬೇಕಾದ್ರೆ 1 ಲೀಟರ್ ಹಾಲಿನಷ್ಟ ಹಾಲು ತೊಗೊಂಡು ಮಾಡಿದ್ರಿ. ಇದು 2 ಲೀಟರ್ ಹಾಲು ತೊಗೊಂಡು ಮಾಡಿದ್ರೆ ಇದಕ್ಕಿಂತ ಡಬಲ್ ಥಿಕ್ನೆಸ್ ಬರ್ತೈತ್ರಿ. ಈಗ ನೋಡ್ರಿ, ಎಷ್ಟು ಮಸ್ತ್ ಆಗಿರುವಂಥ ಒಂದು ಪನ್ನೀರ್ ರೆಡಿ ಮಾಡೈತಿ. ಈಗ ಇದನ್ನ ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳಕ್ತೀನಿ. ಎಷ್ಟು ಚಂದ ಬರಾಕತ್ತಾವ ನೋಡ್ರಿ ಪನ್ನೀರ್ ಕ್ಯೂಬ್ಸ್.
ಇದ್ರೊಳಗನು ಇನ್ನೂ ಕಟ್ ಮಾಡ್ಬೋದ್ರಿ ನಾ ಈಗೆಲ್ಲ ದೊಡ್ಡದಾಗಿ ಮಾಡೀನಿ. ಇನ್ನು ಚಿಕ್ಕದಾಗಿ ಮಾಡಿದ್ರೆ ಇನ್ನೂ ಜಾಸ್ತಿನೇ ಆಗ್ತಾವ. ನೋಡ್ರಿ ಎಷ್ಟು ಮಸ್ತ್ ಬಂದವು. ಭಾರಿ ಅಂದ್ರೆ ಭಾರಿ ಮಸ್ತ್ ಆಗಿರ್ತೈತ್ರಿ. ಮನೆಯಲ್ಲೇ ಮಾಡಿ ತಿಂದ್ರ ಹೊರಗಡೆದೇನು ಅದ ಇಷ್ಟಪಡಲ್ಲ, ಅಷ್ಟು ಟೇಸ್ಟ್ ಬರ್ತೈತಿ ಇದು ಮನೇಲಿ ಮಾಡಿದ್ರ. ಈಗ ನಾನು ಪನ್ನೀರ್ ಗೀ ರೋಸ್ಟ್ ಮಾಡಾಕ್ತೇನ್ರಿ. ಅದಕ್ಕೆ ಇದನ್ನೆಲ್ಲ ಕ್ಯೂಬ್ಸ್ ಚಂದಂಗ ಕಟ್ ಮಾಡ್ಕೊಂಡ ಅವನ್ನ ಮಾಡಿ ತೋರಿಸ್ತೇನ್ರಿ. ಈಗ ನೋಡ್ರಿ ಎಷ್ಟು ಚಂದಾಗ್ಯಾವ ಇವು. ಚಿಕ್ಕದಾಗಿ ನಾನು ಕ್ಯೂಬ್ಸ್ ಕಟ್ ಮಾಡ್ಕೊಂಡೇನ್ರಿ. ಈಗ ಮನೆಯಲ್ಲಿ ಮಾಡಿದ ಪನ್ನೀರ್ ಅಂತೇಳಿ ಭಾಳ ಖುಷಿಯಾಗಿರ್ತೈತಿ. ಯಾಕಂದ್ರೆ ಅದ್ರೊಳಗ ಯಾವ ಪ್ರಿಸರ್ವೇಟಿವ್ ಏನು ಹಾಕಿರ್ತಿಲ್ಲಲ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಇಷ್ಟಷ್ಟು ಸಣ್ಣದಾಗಿ ಕ್ಯೂಬ್ಸ್ ಎಲ್ಲ ಕಟ್ ಮಾಡಿ ಇದಕ್ಕೆಲ್ಲ ಖಾರ ಉಪ್ಪು ಹಚ್ಚಿ ಗೀ ರೋಸ್ಟನ್ನು ಮಾಡ್ಬೇಕ್ರಿ. ಇದನ್ನ ನೋಡ್ರಿ ಹೆಂಗ್ ಮಾಡಾಕ್ತಾನೆ. ಇದ್ರೊಳಗೆಲ್ಲ ನಾನು ಕಟ್ ಮಾಡಿದಂತ ಪನ್ನೀರನ್ನ ಹಾಕೊಂಡೇನಿ ಮನೆಯಲ್ಲಿ ಮಾಡಿದ್ದು. ಈಗ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ, ಭಾರಿ ಮಸ್ತ್ ಆಗಿರ್ತಾವ್ರಿ. ಭಾಳ ಹೆಲ್ದಿ ಫುಡ್ ರೀ ಇದು. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಪನ್ನೀರ್ನಾಗೂ ಒಳ್ಳೆ ಒಂದು ಕಂಟೆಂಟ್ಸ್ ಭಾಳ ಅದಾವ್ರಿ. ಅದಕ್ಕೆ ನೋಡ್ರಿ ಎಷ್ಟು ಮಸ್ತ್ ಆಗಿರುವಂಥ ಪನ್ನೀರ್ ಮನೆಯಲ್ಲೇ ಮಾಡಿದ್ದಂಥ ಒಂದು ಒಳ್ಳೆ ಪನ್ನೀರಿನ ಕ್ಯೂಬ್ಸ್. ಆಮೇಲೆ ಇದಕ್ಕೆಲ್ಲ ನಾನು ಉಪ್ಪ ಖಾರ ಎಲ್ಲ ಇಲ್ಲೇ ಹಾಕೊಂಡ್ಬಿಡ್ತೇನೆ. ನೋಡ್ರಿ ಇದನ್ನೆಲ್ಲ ಉಪ್ಪು ಹಾಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಆಮೇಲೆ ಇದನ್ನ ಹಳದಿ ಹಾಕೊಳಕತ್ತೇನ್ರಿ, ಅರಿಶಿನ ಪುಡಿ. ಆಮೇಲೆ ಅಚ್ಚ ಖಾರದ ಪುಡಿನೂ ಹಾಕೊಳಕ್ತೇನೆ. ಇದು ಸ್ನಾಯುಗಳ ಮತ್ತು ಮೂಳೆಗಳ ಆರೋಗ್ಯಕ್ಕೂ ಭಾಳ ಹೆಲ್ದಿ ಐತ್ರಿ. ಮತ್ತು ಕ್ಯಾಲ್ಸಿಯಂ ಜಾಸ್ತಿ ಐತ್ರಿ ಇದ್ರೊಳಗ. ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಗೂ ಭಾಳ ಬೆಸ್ಟ್ ರೀ ಇದು, ಮೆದುಳಿನ ಬೆಳವಣಿಗೆಗೆ ಅದು. ಇದೆಲ್ಲ ನೋಡ್ರಿ ಕ್ಯೂಬ್ಸ್ ಎಲ್ಲ ಹಾಕಿ ನಾನು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳಕ್ತೇನೆ. ಮತ್ತು ಹೃದಯ ರೋಗ, ಮಧುಮೇಹನು, ಇದು ಸಕ್ಕರೆ ಕಾಯಿಲೆಯನ್ನು ಇದು ನಿಯಂತ್ರಣ ಮಾಡ್ತೈತ್ರಿ. ಈಗ ನೋಡ್ರಿ ಗೀ ಹಾಕೊಳಕ್ತೇನೆ. ನಾನು ಗೀ ಹಾಕೊಂಡ ಇವೆಲ್ಲ ಪನ್ನೀರ್ ಎಲ್ಲ ಇದು ಖಾರ ಉಪ್ಪು ಎಲ್ಲ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡನಿ. ಈಗ ಗೀ ರೋಸ್ಟ್ ಮಾಡ್ತೇನ್ರಿ. ಪನ್ನೀರ್ ಗೀ ರೋಸ್ಟನ್ನ ಈಗ ಮಾಡಿ ತೋರಿಸ್ನದ. ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತೈತಿ. ಗೀ ಒಳಗನ ಮಾಡೋದ್ರಿಂತ ಟೇಸ್ಟ್ ಭಾಳ ಬಂದಿರ್ತಾವು. ನೋಡ್ರಿ ಗೀ ರೋಸ್ಟ್, ಪನ್ನೀರ್ ಗೀ ರೋಸ್ಟ್ ರೀ ಇದು. ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕೊಂಡೈತಿ. ಈ ರೋಸ್ಟ್ ಆಗಾಕ್ತೈತಿ ನೋಡ್ರಿ. ಗೀ ರೋಸ್ಟ್ ಮಸ್ತ್ ಆಗಿರ್ತೈತಿ ಅದು. ಈಗೆಲ್ಲ ಗೀ ರೋಸ್ಟ್ ಭಾಳ ನೋಡ್ರಿ. ಈಗ ಸಣ್ಣ ಗುರಿ ಇಟ್ಟ ಅಥವಾ ಮೀಡಿಯಮ್ ಆಗಿ ಇಟ್ಟನು ಇವನ್ನ ಗೀ ರೋಸ್ಟ್ ನಿಮ್ಗೆ ಹೆಂಗ್ ಬೇಕು ಹಂಗೆ ಇಟ್ಟ ಮಾಡ್ಕೊರಿ. ಸ್ವಲ್ಪ ನಿಧಾನಕ ಮಾಡಿ ರೋಸ್ಟ್ ಮಾಡ್ಬೇಕ್ರಿ ಇವನ್ನ, ಅಂದ್ರೆ ರೋಸ್ಟ್ ಆಗ್ತಾವ. ನೋಡ್ರಿ ಈಗ ಗೀ ರೋಸ್ಟ್ ಉಪ್ಪು ಖಾರ ಎಲ್ಲಾನು ಚಂದಂಗ ಮಿಕ್ಸ್ನು ಆಗ್ಲ್ರಿ, ರೋಸ್ಟುನು ಆಗ್ಬೇಕ್ರಿ ಅದು. ಈಗ ಗೀ ರೋಸ್ಟ್ ಮಾಡಾಕ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಬರಾಕ್ತಾವ. ಭಾಳ ಮಸ್ತ್ ಬರ್ತಾವ್ರಿ. ಭಾಳ ಟೇಸ್ಟಿನೂ ಆಗಿರ್ತೈತಿ. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾವು. ಅವಕ್ಕೊಂದು ಒಂದೊಂದು ಇದನ್ನ ಇಷ್ಟಪಟ್ಟು ತಿಂತಾವ್ರಿ ಅವು ಕ್ಯೂಬ್ಸ್. ಅಷ್ಟು ಚಂದಾಗಿರ್ತಾವ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಈಗ ಇದನ್ನ ಅವಕ್ಕ ಒಂಥರ ಟೂತ್ ಪಿಕ್ ಹಾಕಿ ಕೊಟ್ರು ಅವು ಇಷ್ಟಪಟ್ಟ ಆಡಾಡ್ಕೊತ ತಿಂದ್ಬಿಡ್ತಾವ್ರಿ. ಅದಕ್ಕೆ ಇವು ಹೆಲ್ದಿನೂ ಅಲ್ರಿ. ಮತ್ತು ಚಪಾತಿಗೆ ರೋಲ್ ಮಾಡೇನು ಕೊಡಾಕ್ ಬರ್ತೈತ್ರಿ. ಭಾಳ ಮಸ್ತ್ ಆಗಿರುವಂಥ ಒಂದು ಗೀ ರೋಸ್ಟ್ ಪನ್ನೀರು ರೆಡಿ ಆಗೈತ್ರಿ. ನೋಡ್ರಿ ಈಗ ಪನ್ನೀರ್ ಗೀ ರೋಸ್ಟ್ ಈಗ ಪೂರ್ತಿಯಾಗಿ ರೆಡಿ ಆಗೈತ್ರಿ. ಭಾಳ ಮಸ್ತ್ ಆಗೈತಿ. ಮನೆಯಲ್ಲೇನ ಮಾಡಿದ್ದೈತಿ. ಯಾವ ಪ್ರಿಸರ್ವೇಟಿವ್ ಏನು ಇರ್ಲಾರ್ದನ ಎಷ್ಟು ಮಸ್ತ್ ಆಗಿರುವಂತ ಒಂದು ಪನ್ನೀರ್ ಗೀ ರೋಸ್ಟ್ ಸೂಪರ್ ಆಗೈತಿ. ನೀವು ಇದೇ ತರ ಮಾಡಿ ನೋಡ್ರಿ, ಎಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಮನೆಯಲ್ಲೇ ಮಾಡಿದ್ದೈತಲ್ರಿ, ಭಾರಿ ಅಂದ್ರೆ ಭಾರಿ ಆಗಿರ್ತೈತಿ ಇದು. ನೋಡ್ರಿ ಎಷ್ಟು ಮಸ್ತ್ ಆಗೈತಿ.